ಮಾತಾಡಿದ್ರು, ನಮ್ಮ ತಂದೆಯವರ ಆಶೀರ್ವಾದ, ಅವ್ರ ಮಾತುಗಳನ್ನೇ ಯಾವಾಗ ಹೇಳ್ತಾ ಇದ್ರು. ನಮ್ಮ ತಂದೆಯವರು ಯಾವಾಗ ಒಂದು ಕೊಡುಗಿದ್ರು, ಯಾವ ಸಮಾರಂಭ ಹೋದ್ರೂ ನಾನು ಓದಿಲ್ಲ ಬೇಕಂತ, ನಾನು ಓದಿಲ್ಲ, ನನಗೆ ಯಾಕೆ ಡಾಕ್ಟ್ರೇಟ್ ಕೊಟ್ಟರು ಯಾವಾಗಲೂ ಹೇಳ್ತಿದ್ರು. ಬಟ್ ನಮ್ಮ ಒಂದು 20-25 ಜನ ಮಕ್ಕಳನ್ನ ಓದಿಸ್ತಾ ಇದ್ರು. ಅದು ನನ್ನ ಡಾಕ್ಟರ್ ಮಾಡೋದಕ್ಕೆ ಭಾಳ ಇಷ್ಟ ಇತ್ತು. ಓದಿಸ್ತು, ನಾನು ಓದಲಿಲ್ಲ. ಕೊನೆಗೆ ಹೇಳ್ತಾ ನೋಡಿ, ತಂದೆ ಮಾಡೋದು ಮಕ್ಕಳು ಮಾಡಲ್ಲ, ಮೊಮ್ಮಕ್ಕಳು ಮಾಡ್ತಾರೆ ಅಂತ. ನಮ್ಮ ಅಣ್ಣನ ಮಗಳು ಡಾಕ್ಟರ್ ಅವರು. ಈ ಥರ ಒಂದು ಕನಸು ಅವ್ರಿಗೆ ಪಾಪ ಇತ್ತೋ ಏನೋ, ನಾನು ಎಜುಕೇಷನ್ ಕೊಡಬೇಕು, ನಾನು ಓದಿಲ್ಲ, ನನಗೆ ರಾಜ್ಯಕ್ಕೆ ಕೊಡ್ಬೋದು ಅಂತ ಬೆಳ್ತಿದ್ರು. ಇವತ್ತು ಆ ಒಂದು ಇದಕ್ಕೆ ಮಟ್ಟಿಗೆ ಕನಸುಗಳು ನೋಡಿ, ಅದು ಜಾತಕದಿಂದ ಬಂದು ಮಕ್ಕಳಿಗೆ ಬಂದು ಮೊಮ್ಮಕ್ಕಳಿಗೆ ಹೋಗ್ತಾ ಇರುತ್ತೆ. ಅದು ಈಗ ಬರೋ ವಿಡಿಯೋ ನಿಮ್ಗೆ ಹೇಳುತ್ತೆ. ಈ ಕನಸು ಅನ್ನೋದು ನಮ್ಮ ಒಳಗಡೆ ಪ್ರಪಂಚಕ್ಕೆ ನೋಡ್ಕೊಳ್ಳೋದು. ಅದು ಕನಸಾಗೋದು ಯಾವಾಗ ಅಂದರೆ, ಅದು ನಾವು ಒಳಗಡೆ ಪ್ರಪಂಚಕ್ಕೆ ತಂದು ಕೊಟ್ಟಾಗ. ನಮ್ಮ ಅಪ್ಪಾಜಿಯವರು ಅದು ನಮ್ಮ ತಾತ ಅವ್ರಿಂದ ಆಸೆ ಅದು, ನಮ್ಮ ತಂದೆಗೆ ಬಂದು ನಮ್ಮ ಈಗ ಬರೋ ವಿಡಿಯೋ ನಿಮಗೆಲ್ಲ ತಿಳಿಸುತ್ತೆ ಅದು. ಈಗ ನಾವು ಮಾಡಿರೋದು ಏನಂದರೆ, ನಮ್ಮ ಕನಸು ಈಗ ನನಸಾಗ್ತಾ ಇದೆ. ಹೇಗೆ ನನಸಾಗ್ತಿದೆ ಅಂದರೆ, ನಾವು ಒಳಗಡೆ ಕನಸ್ಕೊಂಡಿದ್ವಿ, ಈಗ ಅದು ವಿದ್ಯೆ ರೂಪದಲ್ಲಿ ಒಂದು ತೇರಾಗಿದೆ. ಇಲ್ಲಿ ನಾವೇನು ಮಾಡ್ತೀವಿ, ನೀವ್ಯಾಕೆ ಕಲಿಸಿದ್ವಿ, ನೀವೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ಈಗ ಇದೊಂದು ತೇರಾಗಿದೆ. ತೇರಾಗಿ ವಿದ್ಯೆ ಹ್ಯಾಪ್ ಅಂತ ಒಂದು ವಿಗ್ರಹ ಥರ ಒಂದು ತೇರ್ ಮೇಲೆ ಕೂತಿದೆ. ಇದನ್ನ ಎಳ್ಕೊಂಡು ಹೋಗಿ ನಾವು ಯಾವ್ಯಾವ ವಿದ್ಯಾರ್ಥಿಗೆ ಬೇಕು ಅವ್ರಿಗೆ ತಲುಪಿಸ್ಬೇಕಿದೆ ಅಂತ ಜವಾಬ್ದಾರಿ. ಅದಕ್ಕೆ ನಿಮ್ಮನ್ನು ಕಲಿಸಿದ್ರೆ ನಾವು ಒಬ್ಬರೇ ಮಾಡೋಕ್ಕಾಗಲ್ಲ, ನೀವೆಲ್ಲರೂ ಬರಬೇಕು, ಅದೆಲ್ಲ ಬಿಡುಗಡೆ ಮಾಡಬೇಕಂತ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇದನ್ನ ನಾವು ತಲುಪಿಸ್ಬಿಟ್ರೆ ಆ ವಿದ್ಯಾರ್ಥಿಗಳು ಅದನ್ನ ಪಡ್ಕೊಂಡು ವಿದ್ಯೆ ಪಡ್ಕೊಂಡು ಮತ್ತೆ ಆ ಭೂಮಿ ಮೇಲೆ ಅದಕ್ಕೆ ಒಂದು ಸೇವೆ ಮಾಡ್ತಾರೆ. ಆ ಸೇವೆಯಿಂದ ಪುಣ್ಯ ರೂಪದಿಂದ ಬಂದು ನಮಗೆಲ್ಲ ವಾಪಸ್ ಬರ್ತಾರೆ, ನಾವೆಲ್ಲ ಹಂಚ್ಕೊಳ್ಳೋದು. ಸೊ ನಮ್ಮ ಜೊತೆಗೆ ನೀವು ಯಾವಾಗಲೂ ಇದ್ದೀರಿ. ಈಗ ಬನ್ನಿ, ದೇವ್ರು ರೆಡಿಯಾಗಿದೆ, ಇಲ್ಲಿಂದ ಹೇಳ್ಕೊಂಡು ಹೋಗೋಣ. ನೀವೆಲ್ಲ ನಮಗೆ ಒಂದು ಹೇಳಿ ಕೊಡಿ, ನಮ್ಮ ಕರ್ತವ್ಯ ಆಗುತ್ತೆ, ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಹಾಗೂ ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದಂಥ ನಮ್ಮ ಅಣ್ಣ ಅಂತಲೇ ಕರೀಬೋದನ್ನ ಅವರು ಬಂದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ನ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಇಲ್ಲಿ ಸೇರಿರುವಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಇದೊಂದು ಹೊಸ ಮೀಡಿಯಂ ಆಫ್ ಲರ್ನಿಂಗ್ ಅಂತ ಕಾಣುತ್ತೆ. ಇದನ್ನು ಶುರು ಮಾಡಿದ್ದು ನಮ್ಮ ಗುರು, ಯುವ ಅಂತ ಕರೀತಾರೆ ಅವ್ರನ್ನ. ಆ್ಯಕ್ಚುಲಿ ನಾವು ಮನೆಯಲ್ಲಿ ರೀತಿಯ ಗುರು ಅಂತ ಕರಿತೀವಿ. ಸೊ ಹಾಗಾಗಿ ಅವನು ಅವರ ಈ ತಂಡದವರು ಸೇರಿ 2017ರಲ್ಲಿ ಈ ಇನ್ಸ್ಟಿಟ್ಯೂಷನ್ ಶುರು ಮಾಡ್ತಾರೆ. ಅದರ ನಂತರ ಈ ಆ್ಯಪ್ ಮತ್ತೊಂದು ಶುರು ಮಾಡಿದ್ದಾರೆ. ಇದಕ್ಕೊಂದು ಚಿಕ್ಕದಾಗಿ ಆ್ಯಡ್ ಆಗಿದೆ. ಆ್ಯಪ್ ಸಕ್ಸಸ್ಫುಲ್ ಆಗಿ ನಡೀಲಿ, ಹಾಗೂ ಇದರಿಂದ ಪಡ್ಕೊಳ್ಳುವಂಥ ವಿಷಯಗಳೇನಿದೆ, ಯಾಕಂದರೆ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಡೋಕ್ಕೆ ಬರಲ್ಲ, ಯಾಕಂದರೆ ನಾನೇ ಓದಿಲ್ಲ. ಸೊ ಹಾಗಾಗಿ ನನಗೆ ಈ ಹೊಸ ಟೆಕ್ನಾಲಜಿಗಳೆಲ್ಲ ನೋಡಿದಾಗ ಒಂದು ಕಡೆ ತುಂಬ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಪಾಪ ಚಿಕ್ಕ ಮಕ್ಕಳು ಸ್ಕೂಲ್ಗಳನ್ನ, ಕಾಲೇಜಿನ, ಶಾಲೆಗಳನ್ನೆಲ್ಲ ಇವತ್ತಿನ ನಾವೆಲ್ಲರೂ ಸೇರಿ ಫೇಸ್ ಮಾಡ್ತಿರುವಂಥ ಈ ಕೋವಿಡ್ ಸಿಚುವೇಶನಿಂದ ಸಾಕಷ್ಟು ವರ್ಷಗಳ ಒಂದು ವರ್ಷನೇ ಆಯಿತು ಅಂತ ಕಾಣುತ್ತೆ, ಯಾರು ಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗಳಿಗೆ ಹೋಗಿಲ್ಲ. ಆದಷ್ಟು ಬೇಗ ಈ ಕೋವಿಡ್ ವೈರಸ್ ಅನ್ನೋದೇನಿದೆ ಅದನ್ನು ನಮ್ಮನ್ನು ಬಿಟ್ಟು ಹೋಗಲಿ, ನಮ್ಮ ಪ್ರತಿನಿತ್ಯ ಜೀವನ ವಾಪಸ್ ಬರಲಿ. ಜೊತೆಗೆ ಆ್ಯಪ್ ಮತ್ತೊಂದು ಬರ್ತಿರುವಂಥ ಎಲ್ಲ ಎಜುಕೇಷನ್ ಸೌಕರ್ಯವನ್ನು ಚೆನ್ನಾಗಿ ಯುಟಿಲೈಸ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ರಗಣ ನನ್ನ ಅತ್ಯಂತ ಆತ್ಮೀಯ. ಅವರು ಚಿಕ್ಕಂದಿನಿಂದ ಅವರ ಯೌವನ, ಮದುವೆಗಿಂತ ಮುಂಚೆಯಿಂದಲೂ ಕೂಡ ಬಹಳ ದೊಡ್ಡ ಪರಿಚಯ. ಹುಬ್ಬಳ್ಳಿಗೆ ಇಡೀ ಅಪ್ಪಾಜಿಯ ಕುಟುಂಬದಲ್ಲಿ ನೇರವಾದ ಸಂಬಂಧ ಇದ್ದಿದ್ದು ರಗಣ. ಅಲ್ಲಿಯ ಆಫೀಸನ್ನು ಸಂಪೂರ್ಣವಾಗಿ ಅವರೇ ನೋಡ್ಕೊಳ್ತಾ ಇದ್ರು. ಒಂದು ದಿವಸ ಅಮ್ಮನೂ ನನಗೆ ಭಾಳ ಪ್ರೀತಿ, ನನಗೆ ಬಹಳ ಹತ್ತಿರ, ಭಾಳ ಜನಕ್ಕೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪ್ರೀತಿ ಅಂದರೆ, ಸಣ್ಣ ಸಣ್ಣ ಅವರ ವೈಯಕ್ತಿಕ ಅವರ ಬೇಡಿಕೆಗಳ ಬಗ್ಗೆಯೂ ಕೂಡ ನನ್ನ ಹತ್ರ ಹಂಚ್ಕೊಳ್ತಾ ಇದ್ದೆ. ಒಂದು ದಿವಸ ಹೇಳಿದ್ರು, ಗ್ಯಾಸ್ ಕನೆಕ್ಷನ್ ನನಗೆ ಒಂದು ಎಕ್ಸ್ಟ್ರಾ ಬೇಕಾಗಿದೆ, ಏನಾರು ಮಾಡಿ ಕೊಡಿಸ್ಬೇಕಲ್ಲ. ಆ ಸಂದರ್ಭದಲ್ಲಿ ಈ MP ಗಳಿಗೆಲ್ಲ ಗ್ಯಾಸ್ ಕನೆಕ್ಷನ್ ಸಿಗ್ತಿತ್ತು. ನಮ್ಮ ತಂದೆಯವರ ಕೋಟಾದಲ್ಲಿ ಅಮ್ಮನಿಗೊಂದು ಗ್ಯಾಸ್ ಕನೆಕ್ಷನ್ ಕೊಡಿಸಿದ್ದೆ. ಅಂದರೆ ಅಷ್ಟು ಆತ್ಮೀಯತೆ ಇದೆ.
ಅಮ್ಮ ಆ ಗ್ಯಾಸ್ ಕನೆಕ್ಷನ್ ಕೊಟ್ಟು 2 ದಿವಸಕ್ಕೆ ಮನೆ ಊಟಕ್ಕೆ ಬರಬೇಕು, ನೀನು ಗ್ಯಾಸಲ್ಲಿ ನಾನು ಅಡುಗೆ ಮಾಡಿದ್ದೇನೆ ಅಂತ. ಅಮ್ಮ ಹೇಳಿದ್ರು, ರಾಘಣ್ಣ ಆಗಲೇ ಬೆಂಗಳೂರಿಗೆ ಬರ್ತಾನೆ, ಇದು ಹುಬ್ಬಳ್ಳಿಗೆ ಬರ್ತಾನೆ, ಅಲ್ಲಿ ಆಫೀಸ್ ಅವನೇ ನೋಡ್ಕೊಳ್ಳೋದು, ನೀವು ಅವನು ನೋಡ್ಕೋಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಸಂಬಂಧಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಹೇಳ್ಕೊಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಕೆಲವೆಲ್ಲ ಪರ್ಸನಲ್ ಸಂಬಂಧಗಳು ಇರ್ತದೆ. ಅದೇ ರೀತಿ ಅಪ್ಪು ಆಗಲಿ, ಶಿವಣ್ಣ ಆಗಲಿ, ಎಲ್ಲರೂ ಕೂಡ ಭಾಳಷ್ಟು ಆತ್ಮೀಯತೆಯಿಂದ ನಾವು ಕಾಣ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಬ್ಬ ಸಾಧಕ. ಈ ಶಬ್ದ ಯಾಕೆ ಹೇಳಿದ್ದೆ ಅಂದರೆ, ಡಾಕ್ಟರ್ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕ ಸಾವಿನ ನಂತರವೂ ಬದುಕಬಲ್ಲ. ಆದ್ದರಿಂದ ನಾವೆಲ್ಲ ಅಂತ್ಯ ಅಂತ ತಿಳ್ಕೊಳ್ತೀವಿ, ಅದು ಅಂತ್ಯ ಅಲ್ಲ. ಎಂಥ ಬದುಕನ್ನು ಬದುಕಬೇಕು ಅಂದರೆ, ಎಂಥ ಶ್ರೀಮಂತ ಬದುಕನ್ನು ಬದುಕಬೇಕು ಅಂದರೆ, ಮೌಲಿಕ ಬದುಕನ್ನು ಬದುಕಬೇಕು ಅಂದರೆ ಸಾವಿನ ನಂತರವೂ ನಮ್ಮ ಬದುಕಿರಬೇಕು. ಜನ ಅದನ್ನು ನೆನಪು ಮಾಡ್ಕೋಬೇಕು. ಅವ್ರಿಗೆ ಸಾಧಕರು ಅಂತಾರೆ. ಅಂಥ ಸಾಧನೆ ಮಾಡಿರುವಂಥ ನಮ್ಮ ಕರ್ನಾಟಕದ ಏಕಮಯ ಸ್ಟಾರ್ ಅಂದರೆ ಸಿನಿಮಾ ಸ್ಟಾರ್ ಅಲ್ಲ, ಆಕಾಶದಲ್ಲಿರುವಂಥ ಒಂದು ನಕ್ಷತ್ರ, ಅದು ಡಾಕ್ಟರ್ ರಾಜ್ಕುಮಾರ್. ಆಕಾಶದಲ್ಲಿ ಹಲವಾರು ನಕ್ಷತ್ರಗಳಿರ್ಬೋದು, ಆದರೆ ನೀವೆಲ್ಲ ಅನುಭವಿಸಿರ್ತೀವಿ. ಒಂದ್ಸತಿ ಮೇಲೆ ನೋಡಿದಾಗ ಒಂದೇ ಒಂದು ಬಹಳ ಹೆಚ್ಚು ಮಿಂಚ್ತಾ ಇರ್ತದೆ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಅದಕ್ಕೆ ಹಲವಾರು ಹೆಸರುಗಳಿದ್ದಾವೆ. ನಾರ್ತ್ ಸ್ಟಾರ್ ಅಂತಾರೆ, ಕೆಲವರು ಇನ್ನೊಂದು ಅಂತಾರೆ. ಆದರೆ ನಾನು ಮಾತ್ರ ಅಂತ ಮಿಂಚುವಂಥ millions and millions of stars ಅಲ್ಲಿ the one which shines the more is Dr. Rajkumar. ಅವರ ನುಡಿ, ಅವರ ಮೌಲ್ಯ, ಅವರ ಸರಳತನ ನಾವೆಲ್ಲ ಸದಾ ಗಳಿಗೆಯಲ್ಲಿ ಕಲಿಬೇಕು. ವಿಶೇಷವಾಗಿ ಅಧಿಕಾರದಲ್ಲಿ ಇದ್ದವರು, ಬಹಳಷ್ಟು ಜನಪ್ರಿಯತೆ ಇದ್ದವರು ಯಾವ ರೀತಿ ಅತ್ಯಂತ ಸರಳವಾಗಿರಬೇಕು, ಬಹಳ ಹ್ಯುಮಿಲಿಟಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾವು ಕಲಿಬೇಕು. ಒಂದನ್ನು ಹೇಳ್ತೀನಿ, ಎಷ್ಟು ಮೇಲೆ ಎತ್ತರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್ ಆಗಿದ್ದಾರೋ ಅವರಷ್ಟು ಹಂಬಲ್ ಆಗಿರೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅಂತ ನನ್ನ ಭಾವನೆ. ಎಷ್ಟೇ ಪ್ರಯತ್ನ ಮಾಡಿ, ಯು ಕ್ಯಾನ್ ಬಿ ಮೋರ್ ಹಂಬಲ್ ದ್ಯಾನ್ ಹಿಮ್. ಚಿಕ್ಕ ಈಗ ತಾನೇ ಹುಟ್ಟಿರುವ ಮಗುವಿನ ಮುಗ್ಧತೆ ಅವರಲ್ಲಿತ್ತು. ಕಾರಣ ಬಹಳ ಕಷ್ಟ. ಮಕ್ಕಳಿದ್ದಾಗ ನಾವೆಲ್ಲರೂ ಮುಗ್ಧವಾಗಿರ್ತೇವೆ, ಬೆಳೆದಂಗೆ ಬದಲಾವಣೆ ಆಗ್ತದೆ. ಎಜುಕೇಶನಿನ ಒಂದು ಮುಖ್ಯ ಗುರಿ, ಒಂದು ಮಗುವಿನಲ್ಲಿ ಇನ್ಕ್ಯೂಸಿಟಿವ್ನೆಸ್ ಇರ್ತದೆ, ತಿಳ್ಕೊಳ್ಳುವಂಥ ಹಂಬಲ ಇರ್ತದೆ. ಹಿಮಾನ್ಯಾಕೆ ಮೇಲೆ ಹಾಕ್ತದೆ, ನೀನ್ಯಾಕೆ ನೀರಲ್ಲಿ ಈಸ್ತದೆ, ನೀರಲ್ಲಿ ಇರ್ತದೆ, ಭೂಮಿ ಮೇಲೆ ಯಾಕೆ ನಡೆದಿದೆ, ಎಲ್ಲವನ್ನು ನೋಡ್ತಾ ಇರ್ತದೆ. ಆದರೆ ತಿಳುವಳಿಕೆ ಬರೋವರೆಗೂ ಆ ಹಂಬಲ ಇರ್ತದೆ, ಇನ್ಕ್ಯೂಸಿಟಿವ್ನೆಸ್ ಇರ್ತದೆ. ಆ ಇನ್ಕ್ಯೂಸಿಟಿವ್ನೆಸ್ಗೆ ನಾವು ಜ್ಞಾನವನ್ನು ಕೊಡಬೇಕು, ಅರ್ಥವನ್ನು ಕೊಡಬೇಕು. ಆದರೆ ಆ ಇನೋಸೆನ್ಸ್ ಅನ್ನೋದು ಇರ್ತದೆ, ಮುಗ್ಧತೆ ಇರ್ತದೆ. ಯಾವ ಮೇಷ್ಟ್ರು ಇನ್ಕ್ವಿಸಿಟರ್ ಜೊತೆಗೆ ಇನ್ನೋಸೆನ್ಸ್ ಅನ್ನು ಕಾಪಾಡ್ತಾನೆ ಆ ಮಗುವಿನಲ್ಲಿ, ಈಸ್ ದ ಗ್ರೇಟೆಸ್ಟ್ ಟೀಚರ್. ಇವೆರಡು ಪ್ಯಾರಡಾಕ್ಸಿಕಲ್. ಇನ್ಕ್ವಿಸಿಟರ್ ಹಂಬಲ ಇದ್ದವ್ರಿಗೆ ಇನ್ನೋಸೆನ್ಸ್ ಇರೋಕ್ಕೆ ಸಾಧ್ಯ ಇಲ್ಲ.
ಆದರೂ ಕೂಡ ಆ ಇಂಕ್ವಿಜಿಟ್ನಲ್ಲೂ ಕೂಡ ಸಾತ್ವಿಕತೆಯನ್ನು ತುಂಬಿದರೆ ಇನ್ನೋಸೆನ್ಸ್ ಕೂಡ ಇರ್ತದೆ. ರಾಜ್ಕುಮಾರ್ ವಾಸ್ ಅ ಸ್ಟೂಡೆಂಟ್ ಫಾರ್ ಎವರ್. ಡಾಕ್ಟರ್ ರಾಜ್ಕುಮಾರ್ ವಾಸ್ ಅ ಸ್ಟೂಡೆಂಟ್ ಫಾರ್ ಎವರ್. ಪ್ರತಿ ಒಂದು ಕ್ಷಣವೂ ಅವರು ಕಲಿಯುವಂಥ ಹಂಬಲ ಇತ್ತು ಅವರಲ್ಲಿ. ಆದರೆ ಆ ಮುಗ್ಧತೆಯನ್ನು ಎಂದೂ ಕೂಡ ಕಡಿಮೆ ಆಗಲಿಲ್ಲ ಅವರಲ್ಲಿ. ಈಸ್ ಐಡಿಯಲ್ ಹ್ಯೂಮನ್ ಬೀಯಿಂಗ್. ಭಾಳ ಕಷ್ಟ ಇದು. ತದ್ವಿರುದ್ಧವಾದಂಥ ಗುಣಧರ್ಮಗಳನ್ನು ಕಾಪಾಡಿಕೊಂಡು ಯಶಸ್ವಿ ಆಗುವಂಥದ್ದು ಇದೆಯಲ್ಲ, ಭಾಳ ಕಷ್ಟ. ರಾಜ್ಕುಮಾರ್ ಅವ್ರನ್ನ ಪುಸ್ತಕಗಳು ಬರೆದಿರ್ಬೋದು, ಆದರೆ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ, ಇದರ ಸಿನಿಮಾ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಸಿನಿಮಾ ಕ್ಯಾರೆಕ್ಟರು ಇಟ್ಸ್ ಅ ಸ್ಮಾಲ್ ಪೋರ್ಷನ್ ಆಫ್ ಹಿಸ್ ಎಬಿಲಿಟಿ. ಬಹಳ ಸಣ್ಣದು, ಬಟ್ ನಿಜವಾದಂಥ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ. ಐ ಕಾಂಟ್ ಸೇ ದಿಸ್ ಫಾರ್ ಎವ್ರಿ ಸ್ಟಾರ್ಸ್, every cinema actor, or even every leader, or even great gurus. Not easy. ಇದು ಯಾವಾಗ ಬರ್ತದೆ ಅಂತಂದ್ರೆ ಆತ್ಮಶುದ್ಧಿ ಇದ್ದಾಗ ಮಾತ್ರ ಬರ್ತದೆ, ಇಲ್ಲ ಬರಲ್ಲ. ಹೀಗಾಗಿ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಟ್ರೈನಿಂಗ್ ಮಾಡುವಂಥ ಮಕ್ಕಳು ನೀವು ಜ್ಞಾನವನ್ನು ಕೊಡಿ. ಈಗಿನ ಕಾಲದಲ್ಲಿ ಒಂದು ಕಾಲ ಇತ್ತು, ಯಾರಿಗೆ ಭೂಮಿ ಇದೆ ಅವ್ರು ಜಗತ್ತನ್ನು ಆಳ್ತಾ ಇದ್ರು. ಅದಕ್ಕೆ ಗ್ರೇಟ್ ಅಲೆಕ್ಸಾಂಡರ್ ಬಗ್ಗೆ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ವಿಸ್ತರಣೆ ಮಾಡ್ತಾ ಇದ್ದ ಒಂದು ದೇಶ ಇನ್ನೊಂದು ದೇಶ. ಹೋಗುವಾಗ ಬರಿಗಲ್ಲಿ ಹೋದ. ಮತ್ತೊಂದು ಕಾಲ ಬಂತು, ಯಾರ ಹತ್ರ ದುಡ್ಡಿದೆ, ಬಂಡವಾಳ ಇದೆ, ಯಾರ ಹತ್ರ ವ್ಯಾಪಾರ ಇದೆ, ಅವ್ರು ಜಗತ್ತನ್ನು ಆಳಿದ್ರು. ಅದಕ್ಕೆ ಬ್ರಿಟಿಷ್ ನಮ್ಗಿಂತ ಕರ್ನಾಟಕಕ್ಕಿಂತ ಸಣ್ಣ ದೇಶ ಇದ್ರು ಕೂಡ ಇಡೀ ಜಗತ್ತನ್ನು ಆಳಿದ್ರು. ಯಾರ ಹತ್ರ ಜ್ಞಾನ ಇದೆ ಅವ್ರ ಕಾಲ ಇದೆ. ಜ್ಞಾನದ ಉದಾಹರಣೆಗೆ ಒಂದು ಕಾಲದಲ್ಲಿ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್, ಪ್ರೆಸಿಡೆಂಟ್ ಎಲ್ಲ ದಿಲ್ಲಿಗೆ ಹೋಗ್ತಿದ್ರು. ಯಾರು ದಿಲ್ಲಿಗೆ ಹೋಗೋದಿಲ್ಲ, ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ವಿಧಾನಸಭೆಗೆ ಬರೋಲ್ಲ, ಇನ್ಫೋಸಿಸ್ ವಿಪ್ರೋ ಕ್ಯಾಂಪಸ್ಗೆ ಹೋಗ್ತಾರೆ. ಹೆಂಗೆ ಪ್ಯಾರಾಡೈಮ್ ಶಿಫ್ಟ್ ಆಗಿದೆ, ಪವರ್ಸ್ ಶಿಫ್ಟ್ ವೇರ್ ದೇರ್ ಇಸ್ ನಾಲೆಜ್. ಆದ್ರಿಂದ ಜ್ಞಾನಕ್ಕೆ ಬಹಳ ಬೆಲೆ ಬಂದಿದೆ. ಅಮೆರಿಕದಲ್ಲಿ ಒಂದು ಸರ್ವೆ ಆಯಿತು, ಬಿಲ್ ಕ್ಲಿಂಟನ್ ಮತ್ತು ಬಿಲ್ ಗೇಟ್ಸ್ ನಲ್ಲಿ ಯಾರು ಪಾಪ್ಯುಲರ್ ಇರ್ತಾರೆ. ಬಿಲ್ ಕ್ಲಿಂಟನ್ 2ನೇ ಬಾರಿ ಪ್ರೆಸಿಡೆಂಟ್ ಆಗಿ ಪೀಕಲ್ಲಿ ಇದ್ರು. ಆದರೆ ಬಿಲ್ ಗೇಟ್ಸ್ 11% ಜಾಸ್ತಿ ಪಾಪ್ಯುಲರ್ ಅಂತ ಪ್ರೂವ್ ಆಯಿತು. ಅದರಿಂದ ಜ್ಞಾನದ ಬಲ ಇದೆ ಇವಾಗ, ಜ್ಞಾನಕ್ಕೆ ಬೆಲೆ ಇದೆ ಇವಾಗ. ಆ ಜ್ಞಾನದ ಕ್ಷೇತ್ರಕ್ಕೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತ ನಾವೇನು ಲರ್ನಿಂಗ್ ಆ್ಯಪ್ ಏನು ಮಾಡಿದ್ವಿ, ಅಫೋರ್ಡಬಲ್. ಇಟ್ಸ್ ಅ ಗ್ರೇಟ್ ಥಿಂಕಿಂಗ್ ಆ್ಯಂಡ್ ಗ್ರೇಟ್ ಆ್ಯಕ್ಷನ್. ನಂದು ಒಂದೇ ಒಂದು ಸಣ್ಣ ಸಜೆಷನ್ ಇದೆ. ನಮ್ಮ ಗುರುಗಳು ಮಾಡಿದಕ್ಕಂಥದ್ದೆಲ್ಲ ಅವ್ರ ಪತ್ನಿಯವ್ರು ಮಾಡಿದ್ದಾರೆ ನಮ್ಗೆ ಹೇಳ್ತಿಲ್ಲ. ಕ್ಯಾನ್ ಟೇಕ್ ಇಟ್ ಆರ್ ಲೀವ್ ಇಟ್. ಏನಪ್ಪ ಅಂತಂದರೆ, ಮಕ್ಕಳಿಗೆ ಕೇವಲ ಬೋಧನೆ ಮಾಡಿದರೆ ಪ್ರಯೋಜನ ಇಲ್ಲ, ಅವ್ರಿಗೆ ಚಿಂತನೆ ಮಾಡಕ್ಕೆ ಹಚ್ಚಬೇಕು. ಆವಾಗ ಸಹಜವಾಗಿ ಅವರ ನೆನಪಿನ ಸ್ಮರಣೆಯ ಸ್ಕ್ರೀನ್ ಮೇಲೆ ಸದಾ ಬೆಳೀತಿದೆ. ಯಾಕೆ, ಏನು, ಎಲ್ಲಿ, ಎತ್ತು, ಎಷ್ಟು, ಈ 5 ಪ್ರಶ್ನೆಗಳು, ದೀಸ್ ಆರ್ 5 ಮಂತ್ರಗಳು, ಲಾಜಿಕಲ್ ಮಂತ್ರಗಳು. ಯಾವುದಾದ್ರೂ ಒಂದು ವಿಷಯ ಹೇಳಿದರೆ ಯಾಕೆ ಹಿಂಗಿದೆ, ಎಲ್ಲಿಂದ ಬಂತು, ಎಷ್ಟು, ಏನಿದು ಅನ್ನುವಂಥ ಪ್ರಶ್ನೆಯ ರೂಪದಲ್ಲಿ ಅವ್ರಿಗೆ ತಿಳುವಳಿಕೆ ನೀಡಬೇಕು. ಅವಾಗ ಸದಾಕಾಲ ಅವ್ರು ನೆನ್ಪಿಡ್ತಾರೆ ಇವು 5 ಮಂತ್ರಗಳು. ಆ್ಯಂಡ್ ಇಟ್ ಬ್ರಿಂಗ್ಸ್ ಲಾಜಿಕಲ್ ಥಿಂಕಿಂಗ್ ಬರ್ತದೆ. ಅವ್ರಿಗೆ ತರ್ಕಬದ್ಧವಾದ ಚಿಂತನೆಗೆ ಹಚ್ಚಬೇಕು ಮಕ್ಕಳನ್ನ. ಹೆಣ್ಮಗು ಇವತ್ತು KS ಪಾಸ್ ಆಗಿದ್ದಾಳೆ ನಿಮ್ಮ ಅಕಾಡೆಮಿಯಲ್ಲಿ. ವಾಟ್ ಅ ಗ್ರೇಟ್ ಅಚೀವ್ಮೆಂಟ್. ನನಗಂತೂ ಬಹಳ ಸಂತೋಷ ಆಗಿದೆ ಇಲ್ಲಿ ಬಂದ ಮೇಲೆ.
ಐ ಥಾಟ್ ಒಂದು ಹಾಫ್ ಆನ್ ಅವರ್ ಇಂದ ಹೋಗ್ತೀನಿ ಅಂತ. ಇದೆಲ್ಲ ನೋಡಿದ ಮೇಲೆ ನಾನು ಎಲ್ಲವನ್ನೂ ಕುರಿತು ಮಾತು ಕೂತಿದ್ದೇನೆ. ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಿ ನೀವು. ಕೇವಲ KS IAS ಅಲ್ಲ, ಇವತ್ತು ಈ ಆ್ಯಪ್ ಮುಖಾಂತರ ಇಡೀ ಜಗತ್ತಿಗೆ ರೀಚ್ ಆಗ್ತೀರಿ. ಆ್ಯಂಡ್ ದಿಸ್ ಈಸ್ ದ ವೇ ಫಾರ್ವರ್ಡ್ 21ನೇ ಶತಮಾನ. ಅಷ್ಟೇ ಅಲ್ಲ, ನಮ್ಮ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನ್ಯೂ ಎಜುಕೇಷನ್ ಪಾಲಿಸಿ ಮಾಡ್ತಾರೆ. ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಲ್ಯಾಟ್ರಲ್ ಚಾಯ್ಸಸ್ ಇದೆ. ಆರ್ಟ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಗೋ ಟು ಸೈನ್ಸ್ ಗೋ ಟು ದಿ ಅದರ್ ಫೆಸಿಲಿಟೀಸ್ ಇನ್ ದ ಮಿಡಲ್ ಆಫ್ ದ ಥಿಂಗ್ಸ್. ಕ್ರಾಸ್ ಸೆಕ್ಷನಲ್ ಆಗಿದೆ, ಭಾಳಷ್ಟು ಆಪ್ಷನ್ಸ್ ಇದೆ. ಸೊ ಈ ಆ್ಯಪು ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿಗೆ ಭಾಳಷ್ಟು ಉಪಯುಕ್ತ ಆಗ್ತದೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಡೌಟೆಡ್ ಅಟ್ ಎನಿ ಗಿವನ್ ಟೈಮ್ ಆರ್ ಎನಿ ಗಿವನ್ ಪಾಯಿಂಟ್. ಸೊ ನ್ಯೂ ಎಜುಕೇಷನ್ ಪಾಲಿಸಿ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಸ್ಟೇಟು ಕರ್ನಾಟಕ ಅಡಾಪ್ಟ್ ಮಾಡೋದಕ್ಕೆ ನಾವು ಮಾಡಿದ್ದೇವೆ. ಅದರ ಅಡಿಯಲ್ಲಿ ನಿಮ್ಮ ಆ್ಯಪು ಭಾಳ ದೊಡ್ಡ ಪ್ರಮಾಣದಲ್ಲಿ ಉಪಯುಕ್ತ ಆಗ್ತದೆ, ಬೆಳೀತದೆ. ಮೈ ಗೌರ್ಮೆಂಟ್ ಈಸ್ ಹಿಯರ್ ಟು ಸಪೋರ್ಟ್ ಯು 110% ಫಾರ್ ಆಲ್ ಯುವರ್. ಕೊನೆಯದಾಗಿ ನೀನು ಏನು ಮಾಡಿದೆಯಾ ಅಂತ ನಿನಗೆ ಗೊತ್ತಿಲ್ಲ. ಇವರ ಆಲ್ಸೋ ನಿಮ್ಮ ತಾತನ ಥರ ಇನ್ನೋಸೆಂಟ್ ಇದೆಯಾ? ಅದನ್ನು ಹೇಳಿದರೆ ನಿನಗೆ ನಾನು ಹೇಳಿದ್ರೆ ಸಂತೋಷ ಆಗ್ತದೆ. ನೀನೇನು ಮಾಡಿದೆಯಾ ಅಂತಂದರೆ, ಆ್ಯಪ್ ಅಂತಂದರೆ ಇಟ್ಸ್ ಅ ವೆಹಿಕಲ್ ಅಲ್ವಾ? ಎಲ್ಲಿ ಬೇಕಲ್ಲಿ ಹೋಗುತ್ತೆ, ರೀಚ್ ಆಗುತ್ತೆ, ಎಲ್ಲ ಆಗುತ್ತೆ. ಕಮ್ಸ್ ಬ್ಯಾಕ್, ಗೋಸ್ ಬ್ಯಾಕ್, ಬರ್ತದೆ, ಹೋಗ್ತದೆ ಅಲ್ವಾ? ಇಟ್ಸ್ ಲೈಕ್ ಅ ವೆಹಿಕಲ್. ದಿಸ್ ಈಸ್ ಪರಮಹಂಸ. ಪರಮಹಂಸ ಅಂದ್ರೇನು? ಸರಸ್ವತಿಯ ವಾಹನ. ಸರಸ್ವತಿಯ ವಾಹನ ಪರಮಹಂಸ. ಸೊ ಯು ಹ್ಯಾವ್ ಕ್ರಿಯೇಟೆಡ್ ಅ ಪರಮಹಂಸ. ಪರಮಹಂಸದ್ದು ಬ್ಯೂಟಿ ಏನು ಅಂತಂದರೆ, ಎಲ್ಲ ಬರ್ಡ್ಸ್ಗೂ ಫ್ಲೈ ಆಗೋ ಲಿಮಿಟೇಷನ್ ಇದೆ. ಕೆಲವೆಲ್ಲ 1 ಕಿಲೋಮೀಟರ್ ಮೇಲೆ ಹೋಗ್ತಾರೆ, 3 ಕಿಲೋಮೀಟರ್ ಆಗ್ತದೆ. ನಾವೇನು ತಿಳ್ಕೊಂಡಿದ್ದೀವಿ, ರಣಹದ್ದುಗಳು ಅತಿ ಎತ್ತರ ಹೋಗ್ತಾ ಇದೆ. ಪರಮಹಂಸ ಅದರ 100 ಪಟ್ಟು ಎತ್ತರ ಹೋಗ್ತದೆ. ಪರಮಹಂಸ ಅತ್ಯಂತ ವೇಟ್ ಇರುವಂಥದ್ದು, ಅತಿ ಹೆಚ್ಚು ವೇಟ್ ಇರುವಂಥ ಬರ್ಡ್, ಬಟ್ ಇಟ್ ಫ್ಲೈಸ್ ಹೈಯೆಸ್ಟ್. ಕೈಲಾಸ ಮಾನಸ ಸರೋವರಕ್ಕೆ ನೀವು ಹೋದರೆ ಕೇವಲ ಪರಮಹಂಸಗಳಿರ್ತಾರೆ, ಯಾವ ಪಕ್ಷಿಗಳಿರ್ತಾರೆ. ದಟ್ ಈಸ್ ದ ಹೈಟ್ ಬೇಕು. ಆ್ಯಂಡ್ ಬಹಳ ಪ್ಯೂರ್ ಇರ್ತದೆ, ಪ್ಯೂರ್ ವೈಟ್, ಪ್ಯೂರಿಟಿ ಇರ್ತದೆ. ಪ್ಯೂರಿಟಿ ಈಸ್ ಅ ಕ್ಯಾರೆಕ್ಟರ್ ಆಫ್ ಸರಸ್ವತಿ. ಆ್ಯಂಡ್ ವಿತ್ ದ್ಯಾಟ್ ಪ್ಯೂರಿಟಿ and the weight of the knowledge, you can fly to the sky. This is what you have to tell to your students. You should have purity in mind, purity in heart, and you should be full of knowledge so that you can fly to the heights. So you have created a Paramahamsa. Saraswati vehicle ಅನ್ನು ನೀನು ಕ್ರಿಯೇಟ್ ಮಾಡಿದ್ಯಾ? ಆ ಸರಸ್ವತಿ ವೆಹಿಕಲ್ಲು ಮಾನಸ ಸರೋವರಷ್ಟು ಎತ್ತರ ಹೋಗಲಿ ಅಂತಂದು ನಾನು ಕೇಳ್ಕೊಳ್ತೇನೆ. ಅಪ್ಪು ಈಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ದಿಸ್. ಅಪ್ಪು ಡೋಂಟ್ ವರಿ, ಕಲೀಲಿದ್ರು ನೀನು ಫಾರ್ಮಲ್ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಇಸ್ ಇಂಪಾರ್ಟೆಂಟ್. ನಾಲೆಜ್ ಇಸ್ ಬಿಯಾಂಡ್ ಆಲ್ ದಿಸ್ ಎಜುಕೇಷನ್. ಯು ಆರ್ ಐಕಾನ್. ನೀನು ಎಲ್ಲರಿಗೂ ಓದು ಅಂತ ಹೇಳಬೇಕಾಗ್ತದೆ. ಆಗ್ತದೆ. ರಾಘಣ್ಣನ ಸದಿಚ್ಛೆ, ಅವನ ಒಂದು ಪ್ಯೂರಿಟಿ, ನಿನ್ನ ವಿಂಗ್ಸು ವಿಲ್ ಟೇಕ್ ಇನ್ ಟು ದ ಹೈಟ್ಸ್. ಮಾನಸ ಸರೋವರದಲ್ಲಿ ನಿನ್ನ ಪರಮಹಂಸಕ್ಕೆ, ಈ ಆಟಕ್ಕೆ ನಮ್ಮ ಅಪ್ಪಾಜಿ, ನಮ್ಮ ಅಮ್ಮ ಆಶೀರ್ವಾದ ಮಾಡ್ತಾರೆ. ಧನ್ಯವಾದ.
ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್, ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.